ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಹಗಲು ರಾತ್ರಿ ಎನ್ನದೆ ಸರತಿ ಸಾಲಲ್ಲಿ ನಿಂತಿದ್ರು. ಕಷ್ಟಪಟ್ಟು ಗೊಬ್ಬರ ಔಷಧಿ ತಂದು ಬೆಳೆಗೆ ಹಾಕಿದ್ರು. ಇನ್ನೇನು ಬೆಳೆ ಕೈ ಹಿಡಿಬೇಕು ಅನ್ನುವಷ್ಟರಲ್ಲಿ ಮಳೆರಾಯನ ಅಟ್ಟಹಾಸಕ್ಕೆ ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಕುಡ್ಲೂರು ಗ್ರಾಮದಲ್ಲಿ ಒಂದು ರೀತಿ ಪ್ರವಾಹದ ಭೀತಿ ಉಂಟಾಗಿರುವಂಥದ್ದು. ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು, ಅತಿಯಾದ ತೇವಾಂಶದಿಂದ ಸಂಪೂರ್ಣವಾಗಿ ಕೊಳೆತು ಸಹಿತ ಹೋಗಿರುವಂಥದ್ದು. ಸೇತುವೆಯೇ ಕೊಚ್ಚಿ ಬೀಳ್ತಾ ಇದೆ, ರಸ್ತೆ ಕುಸಿದು ಹೋಗಿದೆ, ಎಕರೆಗಟ್ಟಲೆ ಬೆಳೆ ಹಾಳಾಗಿದೆ. ದೇಗುಲದ ಕಾಣಿಕೆಯ ಹುಂಡಿ ಹಣ ತೊಯ್ದು ತೊಪ್ಪಿಯಾಗಿದೆ. ವರುಣಾರ್ಭಟದ ಅವಾಂತರಗಳಿಗೆ ಎಲ್ಲೆಯೇ ಇಲ್ಲದಂತಾಗಿದೆ. ರಣಭೀಕರ ಮಳೆಗೆ ಜಮೀನುಗಳು ಜಲಾವೃತ. ಹೊಲದಲ್ಲೇ ಕೊಳೆತ ಹತ್ತಿ, ಗದ್ದೆಯಲ್ಲೇ ಭತ್ತ ನಾಶ. ಧೋ ಅಂತ ಸುರಿದ ಮಳೆಗೆ ರಾಜ್ಯದ ಉದ್ದಗಲಕ್ಕೂ ಅವಾಂತರಗಳೇ ಸೃಷ್ಟಿಯಾಗಿದೆ. ಆಂಧ್ರದ ಕರ್ನೂಲ್ ಭಾಗದಲ್ಲಿ ಭಾರೀ ಮಳೆಯಿಂದಾಗಿ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಕುಡ್ಲೂರು ಭಾಗದಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ. ಬಾಯೆಲ್ಲ ತುಂಬಿ ಹರಿತಾ ಇದ್ದು ಭತ್ತ ನಾಟಿ ಮಾಡಿದ್ದ ರೈತರಿಗೆ ದಿಕ್ಕೇ ತೋಚದಂತಾಗಿದೆ. ಎಲ್ಲ ಮುಳುಗಡೆ ಆಯ್ತು ಸರ್. ಹಳ್ಳ ಬಂದು ಎಲ್ಲ ಮುಳುಗಡೆ ಆಗ್ಬಿಡು. ಆಂಧ್ರದಾಗ ಮಳೆ ಆಗಿ ಎಲ್ಲ ಮುಳುಗಡೆ ಆಗ್ಬಿಡು. ಈಗೇನು ಸರ್ಕಾರಕ್ಕೆ ಏನು ಹೇಳ್ತೀರಿ, ಅಧಿಕಾರಿಗಳಿಗೆ ಏನು ಹೇಳ್ತೀರಿ? ಅಧಿಕಾರಿಗೆ ನೀವೇ ಏನನ್ನು ಮಾಡಿಕೊಡ್ಬೇಕು ಸರ್. ಬಂದು ಪರಿಹಾರ ಕೊಡ್ಬೇಕು ಸರ್. ಯಾದಗಿರಿ ಜಿಲ್ಲೆಯಾದ್ಯಂತ ಮಳೆ ಬಿಡುವಿಲ್ಲದೆ ಸುರಿತಾ ಇದೆ. ವಡಗೇರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ರೈತರ ಜಮೀನಿನಲ್ಲಿ ಇದನ್ನ ಕೆಲ ದೃಶ್ಯವನ್ನು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಕಳೆದ 2 ವಾರಗಳಿಂದ ನಿರಂತರವಾಗಿ ಮಳೆ ಸುರಿದಿದೆ. ಮಳೆ ನೀರು ರೈತರ ಬೆಳೆದಂಥ ಬೆಳೆಯ ಮಧ್ಯೆ ನಿಂತ್ಕೊಂಡಿದೆ. ಹೀಗಾಗಿ ಸಂಪೂರ್ಣವಾಗಿ ಅತಿಯಾದ ತೇವಾಂಶದಿಂದ ಈ ಒಂದು ಹತ್ತಿ ಬೆಳೆ ಸಂಪೂರ್ಣವಾಗಿ ಕೊಳೆತೋಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ರಚ್ಚೆ ಹಿಡಿದ ಮಳೆರಾಯನಿಂದ ಗೋವಿನ ಜೋಳ ಹಾನಿಯಾಗಿದೆ. ಸಂಗಮ ಕ್ರಾಸ್ ಸುತ್ತಮುತ್ತ ಸಾವಿರಾರು ಎಕರೆ ಖರ್ಚು ಮಾಡಿ ಬೆಳೆದಿದ್ದ ರೈತ ಕಂಗಾಲಾಗಿದ್ದಾರೆ. ಮಳೆ ನೀರಿಂದ ಬದ್ದಿಯಾಯಿತು ಯಲ್ಲಮ್ಮನ ಹುಂಡಿ ಹಣ. ಶುಕ್ರವಾರ ಸುರಿದ ಮಳೆಗೆ ಬೆಳಗಾವಿಯ ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಜಲಾವೃತಗೊಂಡಿತ್ತು. ಕೊಚ್ಚಿ ಹೋಗಿದ್ದ ಕಾಣಿಕೆ ಹುಂಡಿಯನ್ನ ಇಂದು ವಾಪಸ್ ತಂದ್ರು. ಹುಂಡಿಯೊಳಗೆ ತೊಯ್ದು ತೊಪ್ಪಿಯಾಗಿದ್ದ ನೋಟುಗಳನ್ನ ದೇಗುಲದ ಸಿಬ್ಬಂದಿ ಒಣ ಹಾಕಿದ್ರು. ರಾಯಚೂರು ಜಿಲ್ಲೆ ಸಿಂಧನೂರು ಮತ್ತು ಮಸ್ಕಿ ಮಾರ್ಗದಲ್ಲಿ ಮಳೆ ರಭಸಕ್ಕೆ ಹೆದ್ದಾರಿ ಕೊಚ್ಚಿ ಹೋಗಿದೆ. ಸರ್ವಿಸ್ ರಸ್ತೆ ಕುಸಿದ್ರಿಂದ ಬೆಂಗಳೂರು ಬಳ್ಳಾರಿ ಕಡೆಯಿಂದ ಬಂದಿದ್ದ ವಾಹನ ಸವಾರರು ಪರದಾಡಿದ್ರು. ಬ್ಯೂರೋ ರಿಪೋರ್ಟ್ TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH